ಹಾಯ್, ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಅದನ್ನ ಮೊಬೈಲ್ ಅಲ್ಲಿ ಹೇಗೆ ಚೆಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಂತರ ಪವರ್ ಕಟ್ ಆಗಿದೆ ಅಂದ್ರೆ ಕರೆಂಟ್ ಹೋಗಿದೆ, ಅದಕ್ಕೋಸ್ಕರ ಈ ರೀತಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲೇದಾಗಿ ಎಲ್ರಿಗೂ ಕೂಡ ರಿಸಲ್ಟ್ಗೋಸ್ಕರ ಆಲ್ ದಿ ಬೆಸ್ಟ್. ಎಲ್ಲರ ರಿಸಲ್ಟ್ಸ್ ಚೆನ್ನಾಗಾಗ್ಲಿ. ನೀವು ಮೊದಲೇದಾಗಿ ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಕರ್ನಾಟಕದ ಶಿಕ್ಷಣ ಇಲಾಖೆಯವರು ಪ್ರತಿ ವರ್ಷ ರಿಸಲ್ಟ್ ಅನ್ನ ಒಂದು ವೆಬ್ಸೈಟ್ ಅಲ್ಲಿ ಪ್ರಕಟಿಸ್ತಾರೆ. ಅದನ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಈ ವೆಬ್ಸೈಟ್ ಅನ್ನ ಮೊಬೈಲ್ ನ ಬ್ರೌಸರ್ ಅಲ್ಲಿ ಸರ್ಚ್ ಮಾಡಿ, ಅಂದ್ರೆ kerresults.nic.in ಇದನ್ನ ಟೈಪ್ ಮಾಡಿ ಸರ್ಚ್ ಮಾಡಿ. ಅವಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ. ಅಲ್ಲಿ ಈಗ ದ್ವಿತೀಯ PUC ಮೊದಲನೇ ಪರೀಕ್ಷೆ ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್, ಇದರ ಫಲಿತಾಂಶ ಪರೀಕ್ಷಿಸುವ ಲಿಂಕ್ ಅಂತ ಕೊಟ್ಟಿರ್ತಾರೆ. ರಿಸಲ್ಟ್ ಚೆಕ್ ಮಾಡೋದಕ್ಕೆ ಲಿಂಕ್ ಕೊಟ್ಟಿರ್ತಾರೆ. ಅದ್ರ ಕೆಳಗಡೆ ಯಾವ ಡೇಟ್ಗೆ ರಿಸಲ್ಟ್ ಬಂದಿರುತ್ತೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕಾಗಿರುತ್ತೆ. ಅದಂತರ ಕಾಂಬಿನೇಷನ್ ಎಂಟರ್ ಮಾಡೋದಕ್ಕೆ ಕೇಳಬಹುದು, ಇಲ್ಲದ್ರೆ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡೋದಕ್ಕೆ ಹೇಳ್ಬಹುದು. ಅಲ್ಲಿ ಈಗ ಕಾಂಬಿನೇಷನ್ ಅಂತ ಕೇಳಿದ್ರೆ, ನೀವೀಗ PUC ಅಲ್ಲಿ ಸೈನ್ಸ್ ಸ್ಟಡಿ ಮಾಡಿದಿರೋ, ಕಾಮರ್ಸ್ ಸ್ಟಡಿ ಮಾಡಿದಿರೋ, ಅಥವಾ ಆರ್ಟ್ಸ್ ಸ್ಟಡಿ ಮಾಡಿದಿರೋ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ, ಅದೇ ಯಾವ ಸ್ಟ್ರೀಮಲ್ಲಿ ಸ್ಟಡಿ ಮಾಡಿದಿರಾ ಅದನ್ನ ಸೆಲೆಕ್ಟ್ ಮಾಡೋದು. ಅದರಿಂದ ಸಬ್ಮಿಟ್ ಅಂತ ಕೊಡೋದು. ಅಕಸ್ಮಾತ್ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಏನು ಮಾಡ್ತೀರಾ, ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡ್ತೀರಾ, ಅದರಿಂದ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಸೆಲೆಕ್ಟ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತಾರೆ. ಆವಾಗ ನಿಮ್ಮ ಸ್ಕ್ರೀನ್ ಮೇಲೆ ನಿಮ್ಮ ರಿಸಲ್ಟ್ ಕಾಣುತ್ತೆ. ಅಂದ್ರೆ ಈಗ 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಹಾಗೆ 20 ಮಾರ್ಕ್ಸ್ ಇಂಟರ್ನಲ್ಗೆ ಎಷ್ಟು ಮಾರ್ಕ್ಸ್ ನಿಮಗೆ ಕೊಟ್ಟಿದ್ದಾರೆ ಅದು ಕಾಣುತ್ತೆ. ಹಾಗೆ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ 70 ಮಾರ್ಕ್ಸ್ನ ಥಿಯರಿ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ನಂತರ 30 ಮಾರ್ಕ್ಸ್ನ ಪ್ರಾಕ್ಟಿಕಲ್ ಎಷ್ಟು ಮಾರ್ಕ್ಸ್ ಬಂದಿದೆ, ಅದೆಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ. ಈ ರೀತಿ ನೀವು ನಿಮ್ಮ ರಿಸಲ್ಟ್ನ ಚೆಕ್ ಮಾಡಬಹುದು. ನಂತರ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಆದಷ್ಟು ಬೇಗ 1000 ಲೈಕ್ಸ್ ಆಗೋ ರೀತಿ, ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.